ಮುದ್ದೆ. ವಲ್ಲಭ, ಏನ್ ಮಾಡ್ತಿದ್ಯೋ? ಮಾಮ್, ಏನಿದು? ಇದು ಪಿಂಡ, ಅದು ಹಾರ. ಇಟ್ಮೇಲೆ ಹಾಕ್ತೀವಿ ಹಾರ. ದುಸ್ಸಾಹಸ ಮಾಡ್ತಿದ್ದೀರಾ ಭಾವ? ಹೆಲೋ ಫ್ಲವರ್ ರಾಜ, ಹೇ, ಈ ತರ ಬೇಡದೆ ಇರೋ ಯೋಚನೆ ಎಲ್ಲ ಮಾಡಿ ಚೆನ್ನಾಗಿರೋ ಬದುಕನ್ನ ಯಾಕೆ ರಿವರ್ಸ್ ಮಾಡ್ಕೋತಿದ್ದೀರಾ? ಅಂದ್ರೆ ಇದಕ್ಕೇನು ಹೇಳೋದು ಮಾಮ್? ಏನ್ ಮಾತಾಡ್ಬೇಕು ಅಂತ ನಿಮ್ಮ ಅಮ್ಮನ್ ಕೇಳ್ತಿದ್ದೀರಾ ಅಂತಂದ್ರೆ ಬಾಡೋಗಿರೋ ಬದ್ನೆಕಾಯಿಂದ ಹೊಡಿಬೇಕು ನಿಮ್ಗೆ. ಹೇಯ್, ನೀನ್ ಸೈಲೆಂಟ್ ಆಗಿರೋ ಸ್ವಲ್ಪ. ಮಾಮ್, ನೀವೇನೋ ಪ್ರಯೋಗ ಮಾಡಕ್ಕೆ ಹೋಗ್ತಿದ್ದೀರಾ ಅಂತ ನನಗೆ ಗೊತ್ತು. ಇದಕ್ಕೂ ಮುಂಚೆ ಸುಮ್ಮನೂ ಕೂಡ ಹೀಗೆ ಕಪಿಚೇಷ್ಟನ ಮಾಡಕ್ಕೆ ಹೋಗಿ ನೈನಿ ಅತ್ತೆ ಕೈಯಲ್ಲಿ ಸಾಯೋದ್ರಿಂದ ತಪ್ಪಿಸ್ಕೊಂಡ್ಲು. ಆಗ ನಮ್ಮ ಅಕ್ಕನ ದೊಡ್ಡ ಮಗಳು ಜೀವಂತವಾಗಿರೋದಕ್ಕೆ ಏನ್ ಗ್ಯಾರಂಟಿ ಅಂತ ಕೇಳಿದ್ರೆ ನನ್ ತಲೆಗೆ ರಿವಾಲ್ವರ್ ತಂದಿಟ್ಟಿದ್ಲು ನಮ್ಮ ಅಕ್ಕ. ಮತ್ತೀಗ ತಿಲೋತ್ತಮಾತೆ ಮಾಡ್ತಿರೋದೇನು? ನಾನ್ ಮಾಡಿದ್ರೆ ತಪ್ಪು, ಇವ್ರು ಮಾಡಿದ್ರೆ ಸರಿನಾ? ಗಾಯತ್ರಿ ಅಮ್ಮವರು ಹೋದ ಜನ್ಮದ ದೇಹನ ಬಿಟ್ಟು 24 ವರ್ಷ ಆಗಿದೆ. 2 ದಶಕಗಳು ಪೂರ್ತಿಯಾಗಿರೋ ಸಂದರ್ಭದಲ್ಲಿ ಶ್ರಾದ್ದದ ದಿನ ಆಚರಣೆ ಮಾಡಬೇಕು ಅಂದ್ರೆ ದೀಪನ ಹಚ್ಚಿ ಮತ್ತೆ ನನ್ನ ಜೀವನಕ್ಕೆ ಬೆಳಕು ತರಕ್ಕೋಸ್ಕರ ನನ್ನ ಮಗು ಆಗಿ ಬಂದಿದ್ದಾರೆ ಅಂತ ಕೃತಜ್ಞತೆ ಹೇಳಬೇಕೆ ಹೊರತು ಹೀಗೆ ಹಾರ ಹಾಕಿ ಪಿಂಡ ಪ್ರದಾನ ಎಲ್ಲ ಮಾಡಬಾರ್ದು. ಅದನ್ನೇ ನಾನು ಹೇಳಬೇಕು ಅನ್ಕೊಂಡೆ ಮಾಮ್. ನಾನು ಕೇಳಿಸ್ಕೊಳ್ಳಲ್ಲ ಅಂತ ಏನೂ ಇಲ್ಲ. ಏನು ಅನ್ಕೋಬೇಡ. ಯಾಕಂದ್ರೆ ಆ ಜನ್ಮ ಬೇರೆ, ಈ ಜನ್ಮ ಬೇರೆ. ನಾನೇನು ಸಮಯ ಸಂದರ್ಭ ನೋಡ್ಕೊಳ್ದೆ ಈ ಕೆಲಸ ಮಾಡ್ತಿಲ್ವಲ್ಲ. ಕರೆಕ್ಟ್. ಶ್ರಾದ್ದ ಆಗಿರೋದಕ್ಕೆ ಹಾರ ಹಾಕಿ ಪಿಂಡನು ಇಡ್ತಾ ಇದೀವಿ. ಇಡಿ, ಏನಾಗುತ್ತೆ ನೋಡೋಣ. ನೀನು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀಯಲ್ಲೇ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಇವ್ರ ತಲೆಗೆ ಹೋಗಲ್ವಲ್ಲ ಆಂಟಿ. ಇಂಥ ಹುಚ್ಚುಚ್ಚು ಕೆಲಸ ಮಾಡಿದ್ರೆ ಗಾಯತ್ರಿ ಅತ್ತೆನೆ ಬಂದು ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ನೋಡ್ಬೇಕು ಅಂತಾನೆ ತಾನೆ ನಾನು ಆಸೆ ಪಡ್ತಿರೋದು. ಇಲ್ಲಿ ಫೋಟೋ ಸೆಷನ್ ನಡೀತಾ ಇಲ್ಲ ಅಕ್ಕ, ನೋಡೋದಿಕ್ಕೆ. ದೊಡ್ಡ ಅಕ್ಕನ ಆತ್ಮ ಇಲ್ಲಿ ಬಂದ್ಬಿಟ್ರೆ ಇಲ್ಲೇನು ನಡೆಯುತ್ತೆ ಅಂತ ಏನು ಮಾಡಕ್ಕಾಗಲ್ಲ. ಎಲ್ಲದಕ್ಕೂ ರೆಡಿ ಆಗಿದ್ದಾರೆ ಅನ್ಸುತ್ತೆ. ಶುರು ಮಾಡಿ. ಮಾಮ್, ನನ್ನ ಮಾತು ಕೇಳಿ. ಬೇಡ ಮಾಮ್. ವಿಶಾಲ್, ಯಾವ ಕೆಲಸನ ಯಾವಾಗ ಮಾಡಬೇಕೋ ಆಗ್ಲೇ ಮಾಡಬೇಕು. ಕರೆಕ್ಟ್. ಎಷ್ಟು ಸಲ ಹೇಳಿ ಹಾರ ಹಾಕಿ ಪಿಂಡ ಇಡಬೇಕು ಅಂತ? ಮತ್ತೆ ನಾಳೆ ಈ ತರ ಮಾಡಕ್ ಆಗಲ್ವಲ್ಲ. ವಲ್ಲಭ, ಹಾರ ಹಾಕು. ಸರಿ ಮಾಮ್. ವಲ್ಲಭವ, ಕರ್ಟನ್ ಎಲ್ಲ ಗಾಳಿಗಾರ್ತಾ ಇದೆಯಲ್ಲಪ್ಪ. ಇವ್ರಿಗೆ ಕಾದಿದೆ ಅನ್ಸುತ್ತೆ ಚಿಕ್ಕಪ್ಪ. ವಲ್ಲಭ, ಕುಂಕುಮ ಹಚ್ಚು. ಅಯ್ಯಯ್ಯೋ, ನನ್ನ ಕೈಲಾಗಲ್ಲ ಮಾಮ್. ಹಾರ ಹಾಕಿದ್ದೇನೋ ಓಕೆ, ಮುಂದೆ ಏನೇನು ಮಾಡಬೇಕೋ ಅದನ್ನೆಲ್ಲ ನೀವೇ ಮಾಡಿ. ಹೆದ್ರ ಪುಕ್ಲ.
ದೇವತೆ ಆಗಿರೋ ಗಾಯತ್ರಿಕನ್ ಹಣೆಗೆ ಕುಂಕುಮ ಇಡಕ್ಕೆ ಯಾಕೆ ಹೀಗೆ ಹೆದರ್ಕೋತಿದ್ಯಾ? ಬಾಯಿ ಕಡೆ. ಮಾಮ್, ಫೋಟೋಗೆ ಕುಂಕುಮ ಏನೋ ಇಟ್ಟೆ ಸರಿ, ಆದ್ರೆ ಎಡಗೈಯಲ್ಲಿ ಯಾಕಿಟ್ಟೆ ಅತ್ಗೆ? ರೈಟ್ ಹ್ಯಾಂಡ್ ಕೆಲಸ ಮಾಡಲ್ವಲ್ಲ ಅದಕ್ಕೆ. ಯಾಕೆ ಕೆಲಸ ಮಾಡಲ್ಲ? ಪಿಂಡ ಇಡಕ್ಕೆ ಅನ್ನದ ಮುದ್ದೆನ ತಟ್ಟೆಲ್ ತಗೊಂಡೇ ಬಂದಿದಾರಲ್ಲ. ಹಾಗಾದ್ರೆ ಬಲ್ಗೈಯಲ್ಲಿ ಕುಂಕುಮ ಇಡಕ್ಕೆ ಹೇಳು ನೋಡೋಣ. ಹೌದು, ನೋಡೋಣ. ನೀವೆಷ್ಟೇ ಹಠ ಹಿಡಿದ್ರು ಯಾವುದೇ ಕಾರಣಕ್ಕೂ ನಾನು ಈ ಕೈಯನ್ನ ಯೂಸ್ ಮಾಡಲ್ಲ. ಗಾಯ ಇನ್ನ ವಾಸಿ ಆಗ್ಲಿಲ್ವಾ ಮಾಮ್? ಇಲ್ಲ ವಿಶಾಲ್, ಇಷ್ಟಕ್ಕೂ ಆ ಕೈಗೆ ಏನಾಯ್ತು ಅಂತ ಇಲ್ಲಿವರೆಗೂ ಹೇಳೇ ಇಲ್ವಲ್ಲ. ಹೇಳಲ್ಲ ನೈನಿ. ನಾನು ಬಂದಿರೋದು ತಿಲೋತ್ತಮಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಯಾಕೆಂದ್ರೆ ನಾನು ಬರಬೇಕು ಅಂತಾನೆ ಇಷ್ಟು ಪ್ರಯತ್ನ ಮಾಡ್ತಿದ್ದಾಳೆ. ರೂಪ ಬದಲಾಯಿಸ್ಕೊಂಡು ಬಂದಿರೋ ತಿಲೋತ್ತಮಗೆ ನನ್ನಿಂದ ಸಾವು ಅನ್ನೋ ವಿಷಯ ಗೊತ್ತಿದೆ. ಪುನರ್ಜನ್ಮದಲ್ಲಿ ನನ್ನ ರೂಪನ ಗುರ್ತಿಡಿಯಕ್ಕಾಗ್ದೆ ನನ್ನ ಆತ್ಮ ಪ್ರತ್ಯಕ್ಷ ಆದ್ರೆ ಬಲಗೈಯಿಂದ ದಾಳಿ ಮಾಡಬೇಕು ಅನ್ನೋದೇ ಅವಳು ಕುತಂತ್ರ. ಎಲ್ರೂ ಕೈ ಮುಗಿರಿ. ಏಯ್, ಕೈ ಮುಗಿ. ಗಂಟೆ ಅಮ್ಮ ಹೇಳ್ದ ಹಾಗೆ ಹಾರ ಹಾಕಿ ಕುಂಕುಮ ಇಟ್ಟು ಪಿಂಡ ಪ್ರದಾನ ಮಾಡಿದ್ದೀನಿ. ಗಾಯತ್ರಿಕನ ಆತ್ಮ ಪ್ರತ್ಯಕ್ಷ ಆಗ್ಬೇಕಿತ್ತಲ್ಲ. ಅರ್ಥ ಆಯ್ತು ನಯನಿ. ತಿಲೋತ್ತಮ ಬಲಗೈಗೆ ಯಾಕೆ ಹಾಗೆ ಗ್ಲೌಸ್ ಹಾಕೊಂಡಿದ್ದಾಳೆ ಅಂತ ತಾನೆ? ಅದನ್ನ ಹೇಳಿದ್ರೆ ಅರ್ಥ ಆಗೋ ಅಂಥದ್ದಲ್ಲ, ನೋಡ್ಬೇಕು. ನೀನ್ ಹೋಗಿ ಕನ್ನಡಿ ತಗೊಂಡ್ ಬಾ. ಹೌದು ನೈನಿ, ಕನ್ನಡಿ ತಗೊಂಡ್ ಬಂದು ಅದರ ಮೇಲೆ ಓಂ ಅಂತ ಕುಂಕುಮದಲ್ಲಿ ಬರೆದು ಕನ್ನಡಿಯಲ್ಲಿ ನನ್ನ ಫೋಟೋ ಕಾಣಿಸೋ ಹಾಗೆ ನೀನ್ ಮಾಡು. ಎಲ್ರೂ ನನ್ನ ಫೋಟೋ ಪ್ರತಿಬಿಂಬ ನೋಡ್ತಾರೆ ಹೊರತು ತಿಲೋತ್ತಮ ಮಾತ್ರ ನನ್ನ ಆತ್ಮದ ರೂಪನ ನೋಡ್ತಾಳೆ. ನನಗ್ಯಾವ ತೊಂದ್ರೆನೂ ಇಲ್ಲ ನೈನಿ. ಅವಳಿಗೆ ಗೊತ್ತಿಲ್ಲದೆ ಅವಳ ಬಲಗೈ ಮೇಲೆತ್ತಿ ಕನ್ನಡಿಯಲ್ಲಿ ಕಾಣಿಸ್ತಿರೋದು ಆತ್ಮನ ಅಥವಾ ಫೋಟೋ ಪ್ರತಿಬಿಂಬನ ಅಂತ ಆ ಕೈಯಿಂದ ಕನ್ನಡಿಯನ್ನ ಮುಟ್ಟಿದಾಗ ಆ ಕೈಯಲ್ಲಿ ಏನಿದೆ ಅಂತ ನೋಡೋ ಅವಕಾಶ ಇದೆ. ಅರ್ಥ ಆಯ್ತಾ ನೈನಿ? ಹೋಗು ನೈನಿ, ಹೋಗಿ ಕನ್ನಡಿ ತಗೊಂಡ್ ಬಾ. ನಾನಿ, ಏನಿದು?
ಬಂದ್ಬಿಟ್ಟೆ ಯಜಮಾನ್ರೆ, ಒಂದೇ ಒಂದ್ ನಿಮಿಷ. ಅತ್ತೆ, ಎಲ್ಲ ದಿಕ್ಕಲ್ಲಿ ಯಾಕೆ ನೋಡ್ತಿದ್ದೀರಾ? ನಾನು ಬಂದಿದ್ದೀನ ಇಲ್ವಾ ಅಂತ ಕಣ್ಣಾರೆ ಹುಡುಕ್ತಾ ಇದ್ದಾಳೆ ತಿಲೋತ್ತಮ. ಕರ್ಟನ್ ಹಾರ್ತಿರೋದು ನೋಡಿ ದೊಡ್ಡಕ್ಕ ಬಂದಿರ್ಬೋದೇನೋ ಅಂತ ಡೌಟಲ್ಲಿ ನೋಡ್ತಿರ್ಬೇಕೇನೋ. ಬಂದಿದ್ರೆ ನಮ್ಮ ಅಕ್ಕ ಸುಮ್ನಿರ್ತಿದ್ಲಾ? ಅಮ್ಮವ್ರೆ ಅಂತ ಎಮೋಷನಲ್ ಆಗ್ತಿದ್ಲು. ಗಾಯತ್ರಿ ಅತ್ತೆ ಬಂದಿದ್ದಾರೆ. ಯಾಕೆ ಹಾಗೆ ನೋಡ್ತಿದ್ದೀರಾ? ದೊಡ್ಡಮ್ಮನ ಆತ್ಮ ನೀನು ಕಾಣಿಸುತ್ತಾ? ಇವತ್ತು ಬರಲ್ಲ, ನಾಳೆ ಬರಲ್ಲ ಅನ್ನೋ ಸಂದೇಹ ಬೇಡ. ಎಲ್ಲೇ ಹುಡುಕಿದ್ರು ಅಲ್ಲೆಲ್ಲ ಇರ್ತಾರೆ. ನೋಡೋ ಮನಸ್ಸಿದ್ರೆ ಸಾಲದು, ಬರೀ ಫೋಟೋಲಷ್ಟೇ ಅಲ್ಲ, ಎಲ್ಲಿ ನೋಡಿದ್ರು ಕಾಣಿಸ್ತಾರೆ ಗಾಯತ್ರಿ ಅತ್ತೆ. ಹಾಗಾದ್ರೆ ಇಲ್ಲಿದಾರಾ? ಆ ಕಡೆ ಇದ್ದಾರಾ? ಅವ್ರು ಎಲ್ಲಿದ್ದಾರೆ ಅಂತ ನೋಡೋದು? ನೋಡಿದ್ರೆ ಕಾಣಿಸ್ಬೇಕು, ಸುಮ್ಮನೆ ಎಲ್ಲ ಕಡೆ ನೋಡಿದ್ರೆ ಹುಚ್ಚು ಅಂತ ಅಂತಾರೆ. ನೀನ್ ಮಾಡಿರೋ ಕೆಲಸಕ್ಕೆ ಆಲ್ರೆಡಿ ನಿಂಗೆ ಹುಚ್ಚಿಡಿದಿದೆ ಅಂತ ಅನ್ಕೋತಿದಾರೆ ಬ್ರೋ. ನೈನಿ, ಕನ್ನಡಿ ಯಾಕೆ ತಂದಿದ್ಯಾ? ನಾನ್ ದೇವ್ರ ಥರ ಭಾವಿಸೋ ಅಂತ ಗಾಯತ್ರಿ ಅಮ್ಮೋರ್ ಫೋಟೋ ಮುಂದೆ ಇಷ್ಟೊಂದು ದೀಪನ ಹಚ್ಚಿದ್ದೀನಲ್ವ ಯಜಮಾನ್ರೆ. ಅಷ್ಟು ಸಾಲದು ಅಂತ ಅತ್ತೆ ಭಾವ ಹಾರ ಹಾಕಿ ಬೊಟ್ಟಿಟ್ಟು ಪಿಂಡ ಪ್ರದಾನನೂ ಮಾಡಿದ್ದಾರೆ. ಏನೇ ಮಾಡಿದ್ರು ಅಮ್ಮವ್ರ ಮುಖ ಮಾತ್ರ ಹೊಳಿತಾ ಇರುತ್ತೆ. ಇಷ್ಟು ಕಳೆ ಆಗಿರೋ ಇವ್ರ ಮುಖಕ್ಕೆ ದೃಷ್ಟಿ ಆಗಬಾರ್ದು ಅಂತ ಕನ್ನಡಿ ತಗೊಂಬಂದಿದ್ದೀನಿ. ಇದೇನೋ ತಂದಿದ್ಯಾ? ಕುಂಕುಮದಲ್ಲಿ ಓಂ ಅಂತ ಯಾಕೆ ಬರ್ದೆ? ದೃಷ್ಟಿ ಅಂದ್ರೆ ಕಾಡಿಗೆಲ್ ಬರಿಬೇಕಲ್ಲ. ದುಷ್ಟಶಕ್ತಿ ಪೀಡನ ನಿವಾಳಿಸಕ್ಕೆ ಕಾಡಿಗೆ ನೀಡ್ತಾರೆ, ಆದ್ರೆ ನಾನು ಇಷ್ಟಶಕ್ತಿ ಆಗಿರೋ ಗಾಯತ್ರಿ ಅಮ್ಮೋರ್ ಕ್ಷೇಮಕ್ಕೋಸ್ಕರ ಬರ್ದಿದ್ದೀನಿ. ಜೊತೆಗೆ ನೀವಿಬ್ರು ವಿಶಾಲಕ್ಷಮ್ಮ ತಾಯಿ ಭಕ್ತರಾಗಿರೋದ್ರಿಂದ ಓಂ ಅಂತ ಬರೆದ್ರೆ ಇನ್ನೂ ಒಳ್ಳೇದೇ ಅದಕ್ಕೆ. ಇವಾಗ ನೀನೇನ್ ಮಾಡ್ತೀಯ ನಯನಿ? ಇಲ್ಲೇ ನಿಂತ್ಕೊಂಡು ಈ ಕನ್ನಡಿಲಿ ಗಾಯತ್ರಿ ಅಮ್ಮೋರ್ ಫೋಟೋನ ನಾನು ಕಾಣೋ ಹಾಗೆ ಮಾಡ್ತೀನಿ. ಎಲ್ರೂ ಬಂದು ಕನ್ನಡಿ ನೋಡಿ. ದೃಷ್ಟಿ ಏನಾದರೂ ಆಗಿದ್ರೆ ಅದು ಕಳ್ದು ಹೋಗುತ್ತೆ. ಓಕೆ, ಡನ್ ಏನಿ. ಎಲ್ರೂ ಕನ್ನಡಿಯಲ್ಲಿ ಬಂದು ನೋಡ್ತೀವಿ. ವಿಕ್ರಾಂತ ನೋಡೋಣ ಬಾ ಬಾ. ವಿಕ್ರಾಂತ, ಕನ್ನಡಿಯಲ್ಲಿ ನನ್ನ ಮುಖ ಕಾಣಿಸ್ತಾ ಇಲ್ಲ, ಎತ್ಕೋತ್ಯಾ? ಆಯ್ತು ಮಾವ. ವಿಕ್ರಾಂತ, ಅಕ್ಕ ಕಾಣಿಸಲ್ಲ. ಆಯ್ತಾ? ನಿಧಾನ. ನೈನಿ, ತಿಲೋತ್ತಮ್ಮ ನೋಡೋವಾಗ ಕನ್ನಡಿನ ಸ್ವಲ್ಪ ತಿರುಗಿಸು. ನಾನು ಬರ್ತೀನಿ. ನನ್ನ ಆತ್ಮದ ಪ್ರತಿಬಿಂಬ ಅವಳಿಗೆ ಕಾಣಿಸ್ಬೇಕು. ಗಾಯತ್ರಿಯಕ್ಕನ ಆತ್ಮ ಕಾಣಿಸತ್ತೆ ಅಂತ ಗಂಟೆ ಅಮ್ಮ ಹೇಳಿದ್ರು. ಕನ್ನಡಿಯಲ್ಲಿ ಫೋಟೋನ ನೋಡಿದ್ರೆ ಏನ್ ಪ್ರಯೋಜನ? ನೋಡಿಲ್ಲ ಅಂದ್ರೆ ಇವ್ರಿಗೆ ಡೌಟ್ ಬರುತ್ತೆ. ಏನ್ ಮಾಡೋದು? ನೋಡ್ತೀನಿ. ಅಮ್ಮನ ಫೋಟೋ ಕಾಣಿಸ್ತಾ ಇದೆ ನೈನಿ. ದೊಡ್ಡಮ್ಮನ್ನ ಯಾವಾಗ ಎಲ್ಲಿ ನೋಡಿದ್ರು ಆ ಮುಗುಳ್ನಗೆ ಮತ್ತೆ ಪ್ರಸನ್ನತೆ ಕಾಣಿಸ್ತಾನೆ ಇರುತ್ತೆ ಬ್ರೋ.
ನನಗಂತೂ ಈ ಮನೇಲಿ ನಿನ್ನ ಹತ್ರ ಮಾತ್ರ ಆಸ್ತಿ ಇಲ್ಲ ಅಂತ ನಗ್ತಿದ್ದಾರೆ ಅಂತ ಅನ್ಸ್ತಿದೆ. ನಿನ್ ಗೋಲ್ಡ್ ನಿನಗೇನೆ. ಈಗ ಆ ವಿಷಯ ಎಲ್ಲ ಯಾಕೆ? ನೈನಮ್ಮ, ನಮ್ ದೃಷ್ಟಿ ಬೀಳ್ಬಾರ್ದು ಅಂತ ಮಾಡ್ತಿರೋ ಈ ಪ್ರಯತ್ನಕ್ಕೆ ನಾವು ಮೆಚ್ಚಬೇಕಮ್ಮ. ಅತ್ತೆ, ನೀವು ಅಮ್ಮೋರ್ ಫೋಟೋನ ಕನ್ನಡಿನಲ್ಲಿ ನೋಡಲ್ವಾ? ಇನ್ನೇನು ನೋಡ್ತೀನಿ. ನೈನಿ, ಸರಿಯಾಗಿ ಹಿಡ್ಕೊ. ಅದ್ರಲ್ಲಿ ನಾನೇ ಕಾಣಿಸ್ತಾ ಇದ್ದೀನಿ. ಸರಿಯಾಗಿ ನೋಡಿ. ಸರಿಯಾಗಿ ಈ ಕಡೆ ತಿರುಗ್ಸು. ಗಾಯತ್ರಕ್ಕ, 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 ಗಾಯತ್ರಕ್ಕ. ದೊಡ್ಡತ್ತೆ ನೋಡಿದ್ರ ಅತ್ತೆ? ದೊಡ್ಡಮ್ಮನ ಫೋಟೋನ ಎಲ್ಲರೂ ನೋಡ್ತಾ ಇದೀವಲ್ವಾ? ಫೋಟೋ ಅಲ್ಲ ಕಣೋ, ಅಕ್ಕನೇ ಬಂದಿದ್ದಾರೆ. ಅಮ್ಮ, ಅಮ್ಮ ಬಂದ್ರ? ಬಂದ್ರೆ ನೈನಿ ಹೇಳ್ತಾಳಲ್ವಾ? ನೈನಿ ಬಂದಿದ್ದಾರೆ. ನನ್ನ ಹಿಂದೆನೇ ಇದ್ದಾರೆ, ಇಲ್ಲೇ ಇದ್ದಾರೆ. ಅಮ್ಮ, ಅಲ್ಲಿ ಅಮ್ಮವ್ರ ಫೋಟೋ ಮಾತ್ರ ಇರೋದು ಅತ್ತೆ. ದೃಷ್ಟಿ ಆಗ್ಬಾರ್ದು ಅಂದ್ರೆ ನೀವು ಅಮ್ಮವ್ರ ಫೋಟೋನ ಇದರಿಂದಾನೇ ನೋಡ್ಬೇಕು. ಫೋಟೋನಾ? ನಾನ್ ನೋಡಿದ್ದು ಅಲ್ಲಿ ಹಿಂದೆ ಬಂದು ನಿಂತ್ಕೊಂಡಿರೋರನ್ನ. ನೀನ್ ನೋಡ್ತಾ ಇರೋದು ನನ್ನನ್ನಲ್ಲ ತಿಲೋತ್ತಮ, ನಿನ್ನ ಸಾವನ್ನ. ಇಲ್ಲ ಇಲ್ಲ, ನಾನ್ ಸಾಯಲ್ಲ, ನಾನ್ ಸಾಯಲ್ಲ, ನಾನ್ ಸಾಯಲ್ಲ. ಇಲ್ಲ, ನಾನ್ ಸಾಯಲ್ಲ, ನಾನ್ ಸಾಯಲ್ಲ ಅತ್ತೆ. ನಾನ್ ಸಾಯಲ್ಲ. ನಾನ್ ಸಾಯಲ್ಲ, ನಾನ್ ಸಾಯಲ್ಲ. ಮಾಮ್, ಏನಾಯ್ತು ಮಾಮ್? ನಂಗೆ ಭಯ ಆಗ್ತಿದೆ ವಿಕ್ರತು. ನಾನು ಸತ್ರು ಸರಿ, ನನ್ನ ಪಕ್ಕದಲ್ಲೇ ಇರ್ತೀಯ. ಮಾಮ್, ಏನಾಯ್ತು ನಿಮ್ಗೆ? ರಿಲ್ಯಾಕ್ಸ್, ನನ್ನ ಕಡೆ ನೋಡಿ. ನಾನ್ ಯಾರನ್ನು ನೋಡಲ್ಲ, ನಿಮ್ಮಮ್ಮನ್ನ ಮಾತ್ರ ನೋಡ್ತೀನಿ. ನಿನ್ನ ಹೆತ್ತ ತಾಯಿ ಗಾಯತ್ರಿ ದೇವಿನ ಮಾತ್ರ ನೋಡ್ತೀನಿ. ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಅವ್ರು ಎಲ್ಲಿದ್ದಾರೆ? ಎಲ್ಲಿದ್ದಾರೆ?
ಅರೆ ಎಲ್ಲಿದ್ದಾರೆ? ಮಾಮ್